ಬಂಧುಗಳೇ, ತುಳುನಾಡಿನ ನಮ್ಮ ಮಣ್ಣಿನಲ್ಲಿ ಕೋಟ್ಯಾಂತರ ಜನರಿಂದ ಆರಾಧಿಸಲ್ಪಡುವಂತಹ ಕೋಟಿ ಚೆನ್ನಯ್ಯರು, ಅವರ ತಾಯಿ ಸ್ವರ್ಣಕೇದಗೆ ಯಾನೆ ದೇಯಿ ಬೈದಿದಿ ಅಂತ ತಾವೆಲ್ಲ ಕೇಳಿರ್ಬೋದು. ಈಗ ನಾನು ಇಲ್ಲಿ ನಿಂತ ಸ್ಥಳ ಸ್ವರ್ಣಕೇದಗೆ ಯಾನೆ ದೇಯಿ ಬೈದಿದಿಯನ್ನು ಈ ಪಡುಮಲೆಯ ಅರಸ ಪೆರ್ಮಾಲ್ ಬಳ್ಳಾಲ್ರ ಜೀವಕ್ಕೆ ಅಪಾಯ ಆದಂಥ ಕಾಲಘಟ್ಟದಲ್ಲಿ ಅವರಿಗೆ ಮದ್ದು ಕೊಟ್ಟು ಬದುಕಿಸಿದಂತಹ ತಾಯಿ ಸ್ವರ್ಣಕೇದಗೆ ಯಾನೆ ದೇಯಿ ಬೈದಿದಿ. ಕೋಟಿ ಚೆನ್ನಯ್ಯರನ್ನು ಹೆತ್ತು 16 ದಿನಗಳ ನಂತರ ಯಾವುದೇ ಒಂದು ಕಾರಣಕ್ಕಾಗಿ ದೇವರ ಪಾದ ಸೇರಿದಂತಹ ದೇಯಿ ಬೈದಿದಿಯ ಆ ಶವವನ್ನು ಪೆರ್ಮಾಲ್ ಬಲ್ಲಾಲ್ರು ತನ್ನ ಜೀವ ಉಳಿಸಿದಂಥ ತಾಯಿ ದೇವಿ ಸ್ವರೂಪಿಣಿಯಾದಂಥ ರಾಜರಾಜೇಶ್ವರಿ ಅವಳು ಬರೀ ದೇಯಿ ಬೈದಿದಿ ಅಲ್ಲ, ಅಂಥ ರಾಜರಾಜೇಶ್ವರಿಯನ್ನು ಗಂಧದ ಕೊರಡಿನಲ್ಲಿ ನಾನು ಅಗ್ನಿ ಕರ್ಪಿಸ್ತೇನೆ ಅಂತ ಹೇಳಿಕೊಂಡು ಈ ಸ್ಥಳದಲ್ಲಿ ಅವರಿಗೆ ಸಮಾಧಿಯನ್ನು ಕಟ್ಟಿದಂತಹ, ಸಮಾಧಿಯನ್ನು ನಿರ್ಮಾಣ ಮಾಡಿದಂತಹ ಕ್ಷೇತ್ರ ಇದು. ನೋಡಿ ಕಾಳಿ ತಾಯಿ ದೇಯಿ ಬೈದಿದಿ ಸಮಾಧಿ ಸಾನ್ನಿಧ್ಯ ಅಂತ. ಈ ಮರವನ್ನು ಒಮ್ಮೆ ನೀವು ನೋಡಿ, ಇದಕ್ಕೆ ಸುಮಾರು 600 ವರ್ಷಗಳ ಇತಿಹಾಸ ಇದೆ. ಇದು ಸರೋಳಿ ಮರ ಅಂತ ಹೇಳ್ತಾರೆ. ಈ ಮರ ಪ್ರಕೃತಿಯಲ್ಲಿ ಹೆಚ್ಚಂದರೆ ಒಂದು 6 ಇಂಚು ತೋರ ಆಗ್ಬೋದು ಮರ, ಹೆಚ್ಚಂದರೆ 100 ವರ್ಷಗಳು ಬದುಕ್ಬೋದು ಅಷ್ಟೇ. ಆದರೆ ಈ ಮರಕ್ಕೆ 600 ವರ್ಷಗಳ ಇತಿಹಾಸ ಇದೆ. ಈ ಮಣ್ಣಿನ ಸುತ್ತ ನಾವು ಆವರಣ ಮಾಡಿ ಕಟ್ಟಿದ್ದೀವಿ. ಈ ಮಣ್ಣಿಗೆ ನೀರು ಹಾಕಿದರೆ ಅದು ಹಳದಿ ಬಣ್ಣವನ್ನು ಪಡೀತದೆ. ಇದರ ಗೆಲ್ಲು ಕಡಿದ್ರೆ ನಾಗದೇವರು ಪ್ರತ್ಯಕ್ಷ ಆಗ್ತಾರೆ. ಇಂಥ ಅದ್ಭುತವಾದಂಥ ಸಾನ್ನಿಧ್ಯ ಇರತಕ್ಕಂಥ ಕ್ಷೇತ್ರ ದೇವಿ ಸ್ವರೂಪಿಣಿದಂಥ ತಾಯಿ ದೇಯಿ ಬೈದಿದಿಯವರದು. ಪ್ರತಿ ಸಂಕ್ರಮಣಕ್ಕೆ ಜನ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ. ಆರೋಗ್ಯಕ್ಕೆ ಮತ್ತು ನೆಮ್ಮದಿಗೋಸ್ಕರ ಬಂದು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಬಂದಂಥ ಎಷ್ಟೋ ಜನ ರೋಗ ತಪ್ಪು ಬಂದು ರೋಗ ಗುಣ ಆದಂಥ ಒಂದು ಸನ್ನಿವೇಶಗಳನ್ನು ನಾವು ಕಣ್ಣು ತುಂಬಿದ್ದೇವೆ, ನೋಡಿದ್ದೇವೆ. ಇಂಥ ಒಂದು ಅದ್ಭುತವಾದಂಥ ತಾಯಿಯ ಚೈತನ್ಯ ಇರತಕ್ಕಂಥ, ಶಕ್ತಿ ಇರತಕ್ಕಂಥ ಕೋಟಿ ಚೆನ್ನಯ್ಯರ ತಾಯಿ ದೇಯಿ ಬೈದಿದಿಯ ಸಮಾಧಿ ಸ್ಥಳಬಹುದು. ಇನ್ನು ಇವರ ಮೂಲ ಸ್ಥಾನ ಇಲ್ಲಿ ಅದರ ಹತ್ತಿರ, ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಅದು ಕುವೆ ತೋಟ ಅಂತ. ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ಕ್ಷೇತ್ರದಕ್ಕೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ, ಚೈತನ್ಯ ಇದೆ. ಇಲ್ಲಿ ಕಾಣತಕ್ಕಂಥದ್ದೇ ಬೆರ್ಮೆರ ಗುಡಿ. ಕೋಟಿ ಚೆನ್ನಯ್ಯರು ಹೇಳ್ತೀರಿ, ತಮ್ಮ ಬದುಕಿನ ಪ್ರತಿಯೊಂದು ಶಕ್ತಿಯ ಹಿಂದೆ ಬೆರ್ಮರ ಆಶೀರ್ವಾದ ಇದೆ, ಬೆರ್ಮರ ಅನುಗ್ರಹ ಇದೆ ಅಂತ ಕೋಟಿ ಚೆನ್ನಯ್ಯರು ಹೇಳ್ತಾರೆ. ಅವರನ್ನು ಕತ್ತಲೆ ಕೋಣೆಯಲ್ಲಿ ಹಾಕಿದಾಗ ಓ ಬೆಮ್ಮೆರೆ ಅಂತ ಹೇಳಿದಂಥವರು ಕೋಟಿ ಚೆನ್ನಯ್ಯರು. ಎಂಗಳು ಕತ್ತಲೆಡು ಉಲ್ಲ ಬುಲ್ಪುನ್ ತೊಜ್ಪಾಲ ಅಂತ ಹೇಳಿದಂಥ ಕೋಟಿ ಚೆನ್ನಯ್ಯರು ನಂಬತಕ್ಕಂತಹ, ಪ್ರಾರ್ಥಿಸಿದಂತಹ, ನಂಬಿಕೆಯಿಂದ ಆರಾಧಿಸಿದಂತಹ ಗುಡಿಯೇ ಇಲ್ಲಿ ಕಾಣುವಂಥದ್ದು ಬೆರ್ಮೆರ ಗುಡಿ, ನಾಗ ಸಾನ್ನಿಧ್ಯ, ರಕ್ತೇಶ್ವರಿ. ಇಂಥ ಒಂದು ಪಡುಮಲೆಯ ಈ ಪುಣ್ಯ ಭೂಮಿಯಲ್ಲಿ ನಿಂತು ನಾವು ಇವತ್ತು ಈ ಒಂದು ದರ್ಶನ ಮಾಡಿಸ್ತೀವಿ. ಯಾಕಂದರೆ ನಾಡ್ದು ಇದೇ ತಿಂಗಳ ಜನವರಿ 24ನೇ ತಾರೀಕಿನಂದು ಇಲ್ಲಿ ದೀಪೋತ್ಸವ ನಡೆಯಲಿದೆ. ಇಲ್ಲಿ ಊರಿನ ಎಲ್ಲ ಜನ ಬಂದು ಅವರವರ ಕೈಯಲ್ಲಿ ದೀಪ ಹಚ್ಚಿ ಇದಕ್ಕೊಂದು ಚೈತನ್ಯ ಕೊಡ್ತಕ್ಕಂಥ ಕೆಲಸವನ್ನು ಎಲ್ಲ ಊರ ಪರವೂರ ಜನರು ಒಂದು ಮಾಡ್ತಾಯಿದ್ದಾರೆ. ಅದು ಇದೇ ಜನವರಿ 24ರಂದು ಸಂಜೆ 6 ಗಂಟೆಗೆ. ಇನ್ನೊಂದು ವಿಶೇಷ ನಿಮಗೆ, ಇದು ಬ್ರಹ್ಮಕಳಶ ಆಗಿ 5 ವರ್ಷಗಳಾಯಿತು. 2021 ಜನವರಿ 23ನೇ ತಾರೀಕಿಗೆ ಬೆಳಿಗ್ಗೆ 3 ಗಂಟೆ 58 ನಿಮಿಷಕ್ಕೆ ಇಲ್ಲಿ ಬ್ರಹ್ಮಕಳಶ ಆಗಿದೆ. ನಿಮಗೆ ವಿಶೇಷವಾಗಿ ನಾನು ಹೇಳೋದಿದ್ದರೆ, ಈ ಕಟ್ಟೆ ಇದನ್ನು ಅಷ್ಟಮಂಗಳ ಪ್ರಶ್ನೆಯಲ್ಲಿ ಪ್ರಕಾರ ಇದರ ಒಂದು ಮುಷ್ಟಿ ಮಣ್ಣು ಕೂಡ ಹೊರಗೆ ಹೋಗಬಾರದಂತೆ ಈ ಕಟ್ಟೆ ಕಟ್ಟಬೇಕು ಅಂತ ನಮಗೆ ತಂತ್ರಿವರೆಯವರು ಆದೇಶ ಮಾಡಿದರು. ಆ ಪ್ರಕಾರ ನಾವು ಕಟ್ಟಿದ್ದೆವು. ಕಟ್ಟುವ ಆಗಲೇ ಇಲ್ಲಿ ನಾಗರಹಾವು ಬಂದು ನಿಂತಿತು. ನಾವು ಅದಕ್ಕೆ ಪ್ರಾರ್ಥನೆ ಮಾಡಿದೆವು. ಇದು ದೇವಿಯ ಆ ತಾಯಿ ದೇಯಿ ಬೈದಿದಿಯ ಇದು ಗುಡಿ ನಿರ್ಮಾಣ ಮಾಡಲಿಕ್ಕೆ ಕಟ್ಟುವಂಥದ್ದು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದೆ. ಅದು ಅಷ್ಟು ಹೇಳಿದ ನಂತರ ಹೋಯಿತು. ನಿಮಗೆ ಗೊತ್ತೇ ಇದೆ, ಇದರೊಂದು ಗೆಲ್ಲು ತೆಗೆದರೂ ನಾಗರಾವು ಬರ್ತದೆ. ಒಂದು ಗೆಲ್ಲು ತುಂಡು ಮಾಡಿದ ನಾಗರಾವು ಇವತ್ತಿಗೂ ಬರುತ್ತದೆ. 21ನೇ ಶತಮಾನ ತಂತ್ರಜ್ಞಾನದ ಈ ಸಂದರ್ಭದಲ್ಲಿ ಕೂಡ ಬರ್ತದೆ. ನಾವು ನೋಡಿ, ಇಲ್ಲಿ ಎಲ್ಲ ತಲೆಗೆಲೆಗಳಿದೆ. ನಾವು ಆ ದಿವಸ ಇದನ್ನು ಮಾಡಿದ ನಂತರ ಈ ತಲೆಗೆಲೆಗಳನ್ನು ತೆಗೆದೆವು ಕೈಯಲ್ಲಿ. ನಂತರ ಅದಕ್ಕೆ ನೀರು ಹಾಯಿಸಿದೆವು. ಆ ನೀರು ಹಾಯಿಸಿ 10 ನಿಮಿಷ ಆಗಬೇಕು ಅಂತ ಆದರೆ ಸಂಪೂರ್ಣ ಮಣ್ಣು ಹಳದಿ ಬಣ್ಣಕ್ಕೆ ಆಯಿತು, ಗಂಧದಾಗೆ ಆಯಿತು. ನಾವೆಲ್ಲ ನೋಡಿದ್ದೇವೆ. ಇಲ್ಲಿ ನಡೆಯುವಂಥ ವಿಚಿತ್ರ. ಅಷ್ಟು ಮಾತ್ರ ಅಲ್ಲ, ನೋಡಿ ಇಲ್ಲಿ ಬೆರ್ಮೆರ ಗುಡಿ ಇದೆ.
ಈ ಬೆರ್ಮರ ಗುಡಿಯಲ್ಲಿ ನಾವು ಬ್ರಹ್ಮಗಳ ಅದು ಆಯಿತು. ಅದೇ ಹೊತ್ತಿನಲ್ಲಿ ಮಾಡಿದ್ದೇವೆ ನಾವು 3:58 23/4/2021. ಆಗ ನಮ್ಮ ರವೀಶ್ ತಂತ್ರಿಯವರು ತಂತ್ರಿ ಬರಿಯವರು ಕಾಸರಗೋಡಿನವರು ಅವರು ಬ್ರಹ್ಮಗಳಸ ಮಾಡುವ ಹೊತ್ತಿನಲ್ಲಿ ಇದು ಮುಂದಕ್ಕೆ ಕೃಷ್ಣ ಸರ್ಪವನ್ನು ನಿಂತಿತು, ಹಳದಿ ಬಣ್ಣದ ನಾಗರಾವು ಬಂತು, ಕಂದು ಬಣ್ಣದ ನಾಗರಾವತ್ತು. ಅದು ಆದ ನಂತರ ಇದೇ ಮರದಿಂದ ಕೆಳಗೆ ಎಲೆ ನಾಗ ಬಿತ್ತು. ಇದನ್ನೆಲ್ಲ ಇಲ್ಲಿದ್ದವರೆಲ್ಲ ನಾವು ನೋಡಿದ್ದೀವಿ. ಅದರ ವಿಡಿಯೋ ಇದೆ. ಎಂಥ ಒಂದು ಅದ್ಭುತವಾದಂಥ ಶಕ್ತಿ ಇರತಕ್ಕಂಥ ಮಣ್ಣಿದು. ಇದಕ್ಕಿಂತ ದೊಡ್ಡದು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಇದನ್ನು ಈ ಸ್ಥಳದ ಮಹಿಮೆಯನ್ನು ವರ್ಣಿಸಲಿಕ್ಕೆ ಶಬ್ದಗಳಿಂದ ಇದು ಶಬ್ದಾತೀತವಾಗಿರ್ತಕ್ಕಂಥ ಅದ್ಭುತವಾದಂಥ ಧಾರ್ಮಿಕ ಆಧ್ಯಾತ್ಮಿಕ ಇರತಕ್ಕಂಥ ಸತ್ಯ ಧರ್ಮ ನ್ಯಾಯದ ಮಣ್ಣು ಈ ಪಡುಮಲೆಯ ತಾಯಿ ದೇವಿ ಬೈದ್ಯದ ಸಮಾಧಿ ಸ್ಥಳ ಮತ್ತು ಬೆರ್ಮರಗುಡಿ ನಾಗ ಮತ್ತು ರಕ್ತೇಶ್ವರಿ ಇರತಕ್ಕಂಥ ಸ್ಥಳ ಇದು. ಭಕ್ತರೇ ನೋಡಿ, ಇದು ಕಾಣುವಂಥದ್ದು ನಾಗಬೆರ್ಮರ ಗುಡಿ. ತುಳುನಾಡಿನ ಸಂಸ್ಕೃತಿ ಇತಿಹಾಸ ಪರಂಪರೆಗಳನ್ನು ಅಧ್ಯಯನ ಮಾಡಿದಾಗ ಸಂಶೋಧನೆಯಿಂದ ಕಂಡುಬಂದಂಥ ವಿಚಾರಗಳೇನೆಂತ ಕೇಳಿದರೆ, ಈ ಹಿಂದೆ ನಾವು ಇವತ್ತು ಪರಶುರಾಮ ಷಷ್ಠಿ ಅಂತ ಹೇಳ್ತೇವೆ ನಮ್ಮ ಈ ತುಳುನಾಡನ್ನು, ಕರಾವಳಿ ಜಿಲ್ಲೆಯನ್ನು. ಆದರೆ ಈ ಪರಶುರಾಮ ಷಷ್ಠಿ ಅನ್ನುವುದಕ್ಕಿಂತ ಹಿಂದೆ ಸುಮಾರು 2000 ವರ್ಷಗಳ ಹಿಂದೆ ಈ ಊರಿನ ನಾಡಿನ ಜನರು ಇದು ಬೆರ್ಮರ ನಾಡು ಅಂತಲೇ ಹೇಳ್ತಿದ್ರು, ಇದು ಬೆರ್ಮರ ಷಷ್ಠಿ ಅಂತಲೇ ಹೇಳ್ತಿದ್ರು. ಕೋಟಿ ಚೆನ್ನೈ ಅದಕ್ಕೋಸ್ಕರ ಬೆರ್ಮರ ದೇವರು ಅಂತಲೇ ಹೇಳ್ತಾಯಿದ್ರು. ಇವತ್ತಿನ ಜಾನಪದ ನೀವು ಸಾಹಿತ್ಯವನ್ನು ಓದಿದರೆ ನಮಗೆ ಸಿಗುವಂಥದ್ದು ಪರಶುರಾಮನ ಷಷ್ಠಿ ಅಂತ ಆಗೋದಿಲ್ಲ, ಬೆರ್ಮರ ಷಷ್ಠಿ ಅಂತಲೇ ಬರ್ತಾಯಿದೆ. ಅಂಥ ಬೆರ್ಮರ ಮೂಲ ಸ್ಥಾನ ಇದು. ಇವತ್ತು ಅನೇಕ ಜನ ಇಲ್ಲಿ ಈ ಬೆರ್ಮರ ಇದಕ್ಕೋಸ್ಕರನೇ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಕೋಟಿ ಚೆನ್ನೈಯರು ಆರಾಧನೆ ಮಾಡತಕ್ಕಂಥ ಈ ಶಕ್ತಿ ಇದು. ಅದಕ್ಕೋಸ್ಕರ ಇವತ್ತು ಈ ಷಷ್ಠಿಯ ಪ್ರಕೃತಿಯ ಮೂಲ ಶಕ್ತಿಯಾಗಿರ್ತಕ್ಕಂತಹ ಬೆರ್ಮರ ಈ ಗುಡಿಯನ್ನು ನಾವು ಅಷ್ಟಮಂಗಳ ಪ್ರಶ್ನೆಯ ಪ್ರಕಾರವೇ ತಂತ್ರಿವರ್ಯರ ಮುಖಾಂತರವೇ ನಾವು ಕಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ನಾಗ ಸಾನ್ನಿಧ್ಯವನ್ನು ಇಲ್ಲಿ ನೋಡ್ಬೋದು. ಹತ್ತಿರದಲ್ಲಿ ರಕ್ತೇಶ್ವರಿ ಇದ್ದಾರೆ. ಇಲ್ಲಿ ಮುಂದೆ ತೀರ್ಥಬಾವಿಯನ್ನು ನೋಡ್ಬೋದು. ತಾಯಿ ದೇವಿ ಬೈದದಿ ಮದ್ದು ಕೊಡುವಾಗ ಇದೇ ತೀರ್ಥಬಾವಿಯಿಂದ ನೀರನ್ನು ತೆಗೆದು ಆ ತೀರ್ಥ ಕೊಟ್ಟು ಅವರನ್ನು ಗುಣಪಡಿಸಿದಂತಹ ಚರಿತ್ರೆ ಇತಿಹಾಸಗಳು ನಾವು ಈ ಅಧ್ಯಯನ ಮಾಡಿದರೆ ನಮಗೆ ದೊರಕುತ್ತದೆ. ಬಂಧುಗಳೇ, ಈಗ ನಾವು ನಿಂತಹ ಸ್ಥಳ ಪಡುಮಲೆಯ ರಾಜ ಪೆರ್ಮಾಲ್ ಬಳ್ಳಾಳರ ನ್ಯಾಯ ಕೊಡತಕ್ಕಂಥ ಧರ್ಮಚಾವಡಿ ಇದು. ನೋಡಿ, ಇದರ ಪ್ರತಿ ಕಲ್ಲುಗಳು ಕೂಡ ಸಾಕ್ಷಿ ಹೇಳುತ್ತವೆ. ಇದು ಬರೀ ಆಗಿನ 600-700 ವರ್ಷಗಳ ಹಿಂದೆ ಕಟ್ಟಿದಂತಹ ಇದು ಕಟ್ಟಡ. ಇದು ಮೇಲೆ ಮುಳಿ ಇದಿತ್ತು, ಅದರಿಂದ ನಾವು ಹಂಚು ಹಾಕಿದ್ದೀವಿ. ನೋಡಿ, ಇದರಲ್ಲಿ ಇಲ್ಲಿ ಕಾಣ್ತದೆ ಮರಗಳು. ಹಾಗೆ ಆ ಕಾಲದಲ್ಲಿ ಹೇಳಿದಂಥ ಅಲ್ಲಿ ಕಾಣುವಂತಹ ಇದೆಲ್ಲ ಅದು ರಾಜ ಕೂತುಕೊಂಡು ನ್ಯಾಯ ಕೊಡತಕ್ಕಂತಹ ಒಂದು ಕೋರ್ಟ್ನಂತೆ ಜಡ್ಜ್ಮೆಂಟ್ ಕೊಡತಕ್ಕಂಥ ಜಾಗ ಇದು. ನೋಡಿ, ಇದು ಈ ಜಾಗ. ಇಲ್ಲಿಂದ ಕಂಬಳ ಗದ್ದೆ ಇದೆ, ಹೋಗಲಿಕ್ಕೆ ದಾರಿ. ಒಳಗೆ ದೈವಸ್ಥಾನಗಳು ಇದೆ. ನೋಡಿ, ಇಲ್ಲಿ ನೋಡಿ ಎಲ್ಲ ಕಡೆಯಲ್ಲಿ ಮರದ ಅಡ್ಡ ಇದೆ. ನೋಡಿ, ಇಲ್ಲಿಲ್ಲ. ಇಲ್ಲಿ ನೇಮ ಸೋಣ ನೇಮ ಅಂತ ಹೇಳ್ತೀವಿ ಅದಕ್ಕೆ. ಆ ಕಾಲದಲ್ಲಿ ಇಲ್ಲಿ ದೈವದ ನೇಮ ಆಗ್ತಿತ್ತು. ಅದಕ್ಕೆ ಈ ಹನಿ ಕಟ್ಟುವಂಥ ಇದು ತಾಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ನೋಡಿ ಕಾಲಿಟ್ಟಿದ್ದಾರೆ. ಖಾಲಿ ನೋಡಿ, ಅಲ್ಲೆಲ್ಲ ಮರದ ಅಡ್ಡಗಳಿದೆ. ಈ ಕಡೆಯೂ ಇದೆ. ಈ ಭಾಗದಲ್ಲಿ ಇಲ್ಲ. ರಾಜ ಇಲ್ಲಿ ಕೂತ್ಕೊಂಡು ದೈವದ ಹತ್ರ ಪ್ರಾರ್ಥನೆ ಮಾಡೋದು, ದೈವದ ಹತ್ರ ಏನಾದರೂ ಹೇಳಿಕೊಳ್ಳುವಂತಹ ಸ್ಥಳದಲ್ಲಿ ಇಲ್ಲಿ ಕೂತು ಇಲ್ಲಿ ದೈವ ನರ್ತನ ಆಗ್ತಿತ್ತು. ಇದು ಇಂಥ ಒಂದು ಪವಿತ್ರವಾದಂತಹ ಇದೊಂದು ಧರ್ಮಚಾವಡಿ. ಇಲ್ಲಿ ದೈವಗಳ ಕೋಣೆ ಇದೆ. ಇಲ್ಲಿ ಬಂದು ನೋಡ್ಬೋದು ತಮಗೆ. ನೋಡಿ, ಇದು ದೈವದ ಮಂಚ ಗೆದ್ದಲ್ಲಿ ಇಳಿದಿದೆ. ನೋಡಿ, ಇದನ್ನು ಇಲ್ಲಿ ಹಾಕ್ತಿದ್ರು, ಕಬ್ಬಿಣದೆಲ್ಲ ಇದೆ, ಹಾಗೆ ಇದೆ. ಇದು ಎಷ್ಟು ವರ್ಷಗಳ ಹಿಂದಿದೆ ನೋಡಿ. ಇದು 500 ವರ್ಷಗಳ ಹಿಂದೆ ರಾಜ ಪೆರುಮಾಲ್ ಬಳ್ಳಾರಿದ್ದಿರತಕ್ಕಂತಹ ನಂಬತಂತಹ ದೈವದ ಮಂಚ ಇದು ಆಗಿದೆ. ನೋಡಿ, ಇಲ್ಲೊಂದು ಭಾಗ ಇದೆ. ನಾವು ಕೋರ್ಟ್ನಲ್ಲಿ ಸತ್ಯ ಭಗವದ್ಗೀತೆಯನ್ನು ಮುಟ್ಟಿ ನಾನು ಸತ್ಯ ಹೇಳ್ತೇನೆ, ಹೇಳೋದೆಲ್ಲ ಸತ್ಯ, ಸುಳ್ಳು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡತಕ್ಕಂಥ ಕೋರ್ಟ್ನಲ್ಲಿದೆ. ನೋಡಿ, ಇದು ಆ ಕಾಲದಲ್ಲಿ ಇದರ ಮೇಲೆ ಕೈ ಇಟ್ಟು, ದೈವದ ಮೇಲೆ ಪ್ರಮಾಣ ಇಟ್ಟು ಕೈ ಇಟ್ಟು ನಾನು ಸತ್ಯ ಹೇಳ್ತೇನೆ, ಸುಳ್ಳು ಹೇಳುವುದಿಲ್ಲ ಅನ್ನುವಂಥ ಒಂದು ಸತ್ಯದ ಇದು ಒಂದು ಮರದ ಇದು ಭಾಗ. ನೋಡಿ, ಎಲ್ಲ ಹಾಗೆ ಉಂಟು, ನೆಲ ಇಲ್ಲ, ಏನು ಮುಟ್ಟಿಲ್ಲ.
ಮರ ನೋಡ್ಬೋದು, ಕಲ್ಲಿದೆ. ಇದೆಲ್ಲ ಬೆಲ್ಲ ಮತ್ತು ಯಾವುದರಿಂದ ಕಟ್ಟಿದಂತಹ ಕಟ್ಟಡ ಇದು. ಇದು ಪ್ರತಿಯೊಂದು ಕೂಡ ಆ ಕಾಲದ 600-700 ವರ್ಷ. ಇದು ಕಿಟಕಿ ಕೂಡ ಆ ಕಾಲದ್ದೇ, ಯಾವುದು ಮುಟ್ಟಲಿಲ್ಲ, ಬರೇ ಮುಲಿ ಇತ್ತು ಇದರ ಮೇಲೆ. ಅದು ಈ ಕಟ್ಟಡ ಬೀಳಬಾರ್ದು ಅನ್ನೋದಕ್ಕೋಸ್ಕರ ಹಂಚು ಹಾಕಿ ಇದನ್ನು ಹಾಗೆ ಉಳಿಸಿದ್ದೀವಿ. ನೋಡಿ ಬಂಧುಗಳೇ, ಇದು ಧರ್ಮಚಾವಡಿಯಿಂದ ನಾವು ಹೊರಗೆ ಬಂದೆವು. ಈ ಇಲ್ಲಿ ಒಂದು ಕೂತ್ಕೊಳ್ಳಿಕ್ಕೆ ತಕ್ಕ ಇದೆ ಮಾಡಿದ್ದಾರೆ ನೋಡಿ. ಇಲ್ಲಿ ಬಲಬಾದಿಯಲ್ಲಿ ಇದೆ ಕಂಬಳ ಗದ್ದೆ ಅಂತ ಹೇಳ್ತೀವಿ. ಇಡೀ ಪಡುಮಲೆಯ ಅರಮನೆಯಾಗ ಇದ್ದಂಥವರಿಗೆಲ್ಲ ಊಟ ಕೊಡಲಿಕ್ಕೆ ತಯಾರು ಮಾಡ್ತಿದ್ದ ಅಕ್ಕಿ ಮಾಡ್ತಕ್ಕಂಥ ಇದೊಂದು ಗದ್ದೆ ಇದು. ಇದಕ್ಕೆ ಕಂಬಳ ಗದ್ದೆ ಅಂತ ಹೇಳಿದ್ದಾರೆ. ರಾಜ ಇಲ್ಲಿ ಇದನ್ನು ಕೋಟಿ ಚೆನ್ನಯ್ಯರು ನೋಡಿ, ಅಲ್ಲಿಂದ ಆ ಪೂಮಾನಿ ಕಿನ್ನಿಮಾನಿ ದೇವಸ್ಥಾನ ಇದೆ ಅಲ್ಲಿಂದ ಸುಮಾರು 800 ಮೀಟರ್ 900 ಮೀಟ್ರ್ ಇದೆ ಇಲ್ಲಿಗೆ. ಕೋಣವನ್ನು ಅಲ್ಲಿಂದ ಇಲ್ಲಿವರೆಗೆ ಕಂಬಳ ಮಾಡ್ತಿದ್ರು ಅವರು ಆ ಕಾಲದಲ್ಲಿ 500 ವರ್ಷಗಳು. ಇವತ್ತು ಏನು ಕಂಬಳ ಅಂತ ನಾವು ಹೇಳ್ತೇವೆ ನಮ್ಮ ಜಿಲ್ಲೆಯಲ್ಲಿ, ಕಂಬಳದ ಮೂಲ ಸ್ಥಳವೇ ಇದು ಪಡುಮಲೆಯ ಈ ಕಂಬಳಗಂಡ. ಕೋಟಿ ಚೆನ್ನಯ್ಯರು ಕೋಣ ಓಡಿಸ್ತಿದ್ದಂಥ ಕಂಬಳ ಇದು. ಇವತ್ತು ಕಂಬಳಕ್ಕೆ ಸ್ಫೂರ್ತಿ ಪ್ರೇರಣೆ ಯಾರು ಅಂತ ಕೇಳಿದರೆ ಕೋಟಿ ಚೆನ್ನಯ್ಯರು. ಅವರು ಓಡಿಸ್ತಿದ್ದ ಕೋಣದ ಗದ್ದೆ ಇದು ನೋಡಿ. ಇದರಲ್ಲಿ ಒಂದೇ ಒಂದು ಕೃಷಿ ಆಗೋದಿಲ್ಲ. ಇವತ್ತು 21ನೇ ಶತಮಾನದಲ್ಲಿ ನಾವಿದ್ದೇವೆ, ವಿಜ್ಞಾನದ ಯುಗದಲ್ಲಿದ್ದೇವೆ, ವೈಜ್ಞಾನಿಕ ಕಾಲದಲ್ಲಿದ್ದೀವಿ. ಇದು ಯಾಕೆ ಇಲ್ಲಿ ಯಾವುದು ಆಗುವುದಿಲ್ಲ ಅಂತ ಕೇಳಿದ್ರೆ ಇದು ವಿಶೇಷ ರಹಸ್ಯ. ಏನಂತ ಕೇಳಿದ್ರೆ ಪಡುಮಲೆಯ ಪೆರ್ಮಾಲ್ ಬಲ್ಲಾಳರು ಕೋಟಿ ಚೆನ್ನಯ್ಯರ ಅವಸಾನ ಆದ ನಂತರ 800ರಿಂದ ಪಡುಮಲೆಗೆ ಬಂದು ಕೋಟಿ ಸಾಯುವ ಮುಂಚೆ ಪಡುಮಲ ಬೆಲ್ಲಾಳರಿಗೆ ಹೇಳ್ತಾರೆ, ನಮ್ಮ ಪಡುಮಲೆಗೆ ಹೋಗಿ ನಮಗೆ ಒಂದು ಗರಡಿ ಕಟ್ಟಿಸಿ ನಮಗೆ ಪೂಜೆ ಮಾಡಿ ನಿಮ್ಮ ಹಿಂದೆ ನಾವು ನಿಲ್ತೀವಿ ಅಂತ ಹೇಳಿದಂಥ ಮಾತುಗನುಗುಣಾಗಿ ಪೆರ್ಮಾಲ್ ಬಲ್ಲಾಳರು ಪಡುಮಲೆಗೆ ಬಂದು ಈ ಗದ್ದೆಯಲ್ಲಿಯೇ ಕೋಟಿ ಚೆನ್ನಯ್ಯರ ಗರಡಿ ಕಟ್ಟಿಸಿ ದಿನಕ್ಕೆ 3 ಬಾರಿ ಅದಕ್ಕೆ ಹಾಲು ನೀರು ಇಟ್ಟು ಕೈ ಮುಗಿಯುತ್ತಿದ್ದಂತಹ ಮಣ್ಣು ಈ ಕಂಬಳ ಗದ್ದೆ ನೋಡಿ. ಇವತ್ತು ಅಲ್ಲಿ ಗರಡಿ ಇಲ್ಲ, ಯಾವುದಿಲ್ಲ. ಪರಿಣಾಮ ಇಲ್ಲಿ ಯಾವುದೂ ಆಗೋದಿಲ್ಲ. ಇದೀಗ ಮಂಗಳೂರಿನ KT ಭಂಡಾರಿ ಅಂತ ಇದ್ದಾರೆ, ಅವರ ಕೈಯಲ್ಲಿದೆ. ಅವರು ಕೊಟ್ಟರೆ ಇದನ್ನು ಇಂಪ್ರೂವ್ ಮಾಡ್ಬೋದು ಅಷ್ಟೇ. ಆದರೂ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ. ಇದೇ ಜಾಗದಲ್ಲಿ ಕೋಟಿ ಚೆನ್ನಯ್ಯವರು ಬುದ್ಧಿವಂತನನ್ನು ಕೊಂದ ಕಾಲಘಟ್ಟದಲ್ಲಿ ಅವರು ಪೆರ್ಮಾಲ್ ಬಲ್ಲಾಳರ ಜೊತೆ ತರ್ಕ ಆಗಿ ಅವನು ದೌರ್ಜನ್ಯದ ವಿರುದ್ಧ, ಶೋಷಣೆಯ ವಿರುದ್ಧ ಹೋರಾಟ ಮಾಡಿದಂಥ ಕೋಟಿ ಚೆನ್ನಯ್ಯರು ಬುದ್ಧಿವಂತನನ್ನು ಹತ್ಯೆ ಮಾಡಿದ ಪರಿಣಾಮವಾಗಿ ರಾಜ ಅವರಿಗೆ ಶಿಕ್ಷೆ ಕೊಡುತ್ತಾನೆ ಅನ್ನುವಂಥ ಒಂದು ಕಾರಣಕ್ಕಾಗಿ, ಅಥವಾ ಅವರು ಮಾಡಿದ ತಪ್ಪು ಅಂತ ಹೇಳೋದಕ್ಕೋಸ್ಕರ ರಾಜ ಮತ್ತು ಕೋಟಿ ಚೆನ್ನಯ್ಯ ನಡೆದಂತಹ ವಾದ ವಿವಾದಗಳ ಆ ಕಾರಣಕ್ಕಾಗಿ ಅವರು ಈ ಧರ್ಮಚಾವಡಿಯಿಂದ ಇಳಿದು ಹೋಗಿದ್ದಾರೆ ಅನ್ನುವಂಥದ್ದು ಚರಿತ್ರೆಯ ಪುಟಗಳಲ್ಲಿ, ಇತಿಹಾಸದ ಪುಟಗಳಲ್ಲಿ ಕಾಣಬಹುದು. ಇದು ಅವರು ಇಳಿದು ಹೋದಂತಹ ಸ್ಥಳ ನೋಡಿ. ಇದು ಧರ್ಮಚಾವಡಿ, ಇದು ಧರ್ಮಚಾವಡಿ ಹೋಗುವಂಥ ಸ್ಥಳ. ಕೋಟಿ ಚೆನ್ನಯ್ಯರು ಬುದ್ಧಿವಂತನನ್ನು ಹತ್ಯೆ ಮಾಡಿದ ನಂತರ ಹತ್ಯೆ ಮಾಡಿದ್ದಕ್ಕೆ ಶಿಕ್ಷೆ ಆಗಬಹುದು ಅನ್ನುವಂತಹ ಒಂದು ಮಾತು ಕೋಟಿ ಚೆನ್ನಯ್ಯರ ತಾಯಿಯನ್ನು ಸಾಕಿದಂತಹ ಸಾಯನ ವೈದ್ಯ ಅವ್ರು ಹೇಳ್ತಾರೆ, ಮಕ್ಕಳೇ ನೀವೀಗ ಹತ್ಯೆ ಮಾಡಿದ್ದು ಪೆರ್ಮಾಲ್ ಬಲ್ಲಾಳರು ಅದು ತಪ್ಪು ಅಂತ ಹೇಳಿಕೊಂಡು ನಿಮಗೆ ಶಿಕ್ಷೆ ಕೊಡ್ಬೋದು, ಒಂದು ಆನೆಯಿಂದ ನಿಮಗೆ ತುಳಿಸ್ಬೋದು, ಅಥವಾ ಸೈನಿಕರು ನಿಮಗೇನು ಮಾಡ್ಬೋದು, ಅದಕ್ಕೋಸ್ಕರ ನೀವು ಈ ಊರು ಬಿಟ್ಟು ಹೋಗಿ ಅಂತ ಹೇಳಿದಾಗ ಕೋಟಿ ಚೆನ್ನಯ್ಯ ಹೇಳ್ತಾರೆ, ಇಲ್ಲ, ನಮಗೆ ಅನ್ನ ಕೊಟ್ಟಂತಹ, ತೊಟ್ಟಿಲು ತೂಗಿಸಿದಂತಹ, ನಮ್ಮನ್ನು ಮಕ್ಕಳಂತೆ ಸಾಕಿದಂತಹ ಪೆರ್ಮಾಲ್ ಬಲ್ಲಾಳರಿಗೆ ಸತ್ಯವನ್ನು ಹೇಳಬೇಕಾಗಿದೆ, ಧರ್ಮ ನ್ಯಾಯದ ಬಗ್ಗೆ ಅವರಿಗೆ ಅರ್ಥ ಮಾಡಿಸ್ಕೊಳ್ಬೇಕಾಗಿದೆ, ಬುದ್ಧಿವಂತನ ಯಾಕೆ ಕೊಂದೆವು, ಹತ್ಯೆ ಮಾಡಿದೆವು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡ್ತೇವೆ, ಅಷ್ಟು ಧೈರ್ಯ ನಮಗಿದೆ ಅಂತ ಹೇಳಿಕೊಂಡು ಈ ಧರ್ಮಚಾವಡಿಯಲ್ಲಿ ಆ ಬುದ್ಧಿವಂತನನ್ನು ಹತ್ಯೆ ಮಾಡಿದ ಬಗ್ಗೆ ಚರ್ಚೆ, ವಾದ ವಿವಾದಗಳಾದಾಗ ಪೆರ್ಮಾಲ್ ಬಲ್ಲಾಳರಿಗೆ ಏನೋ ಒಂದು ಇವರ ಮೇಲೆ ಕೋಪ ಬಂದು, ನೀವು ಅದು ಶಿಕ್ಷೆಗೆ ನಾನು ಕೊಡ್ತೇನೆ ಅಂತ ಹೇಳಿದಾಗ, ನೀವು ಯಾರು ಶಿಕ್ಷೆ ಕೊಡುವವರು ಬನ್ನಿ ಅಂತ ಮುಂದೆ ಬಂದು, ಯಾರು ಬಾರದಿದ್ದಾಗ ಮತ್ತೆ ಅವರಾಗಿ ಕೋಟಿ ಚೆನ್ನಯ್ಯರು ಅವರಾಗಿ ಹೊರಗೆ ಬಂದು ನಾವು ಇವತ್ತು ಪಡುಮಲೆಯನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳಿಕೊಂಡು ಇಲ್ಲಿ ಇಳಿದು ಹೋದಂತಹ ಮೆಟ್ಟಲು ಇದು. ಇದನ್ನು ನಾವು ತುಂಬ ಸಲ ಕಟ್ಟಿದ್ದೇವೆ, ಅದು ಜರಿದು ಹೋಗ್ತದೆ ತನ್ನಷ್ಟಕ್ಕೆ, ಆದರೆ ಇದು ಪುನಃ ಅದು ಸ್ವಲ್ಪ ಕಟ್ಟಿದ್ದೇವೆ. ಇಂಥ ಒಂದು ಸನ್ನಿವೇಶ ಇರತಕ್ಕಂತಹ ನೋಡಿ, ಕಂಬಳ ಗದ್ದೆಯನ್ನು ನೋಡ್ಬೋದು. ಒಂದು ಅದ್ಭುತವಾದಂಥ ನೋಡಿ, ಅಲ್ಲಿ ಪೂಮಾನಿ ಕಿನ್ನಿಮಾನಿ ದೇವಸ್ಥಾನ ಇದೆ. ಅಲ್ಲಿ ದೀಪ ಹಚ್ಚಿದಾಗ ಇಲ್ಲಿ ಕೂಡ ದೀಪ ಹಚ್ಚಲಿಕ್ಕೆ ಇದೆ ಈ ಧರ್ಮಚಾವಡಿಯಲ್ಲಿ. ಇಲ್ಲಿ ಹಚ್ಚಿದ ದೀಪ ಅಲ್ಲಿ ಕಾಣ್ತದೆ, ಅಲ್ಲಿ ಹಚ್ಚಿದಂಥ ದೀಪ ಆ ತಲೆಯಲ್ಲಿ ಕಾಣ್ತದೆ, ಈ ಧರ್ಮಚಾವಡಿಯಲ್ಲಿ ಕಾಣ್ತದೆ. ಇದು ಇಲ್ಲಿ ನಮ್ಮದು ವಿಶೇಷ ನೋಡಿ. ಇವತ್ತಿನ ಕಾಲದಲ್ಲಿ ಕೂಡ ಈ ಕಂಬಳ ಗದ್ದೆ ಎಡಭಾಗದಲ್ಲಿ ನೋಡಿ ಕೃಷಿ ಆಗ್ತಾಯಿದೆ, ಹಿಂದೆ ನೋಡಿ ಕೃಷಿ ಉಂಟು, ಹಿಂದೆ ಇಲ್ಲಿ ಕೂಡ ಕೃಷಿ ಆಗ್ತಾ ಉಂಟು. ಆದರೆ ಈ 8 ಎಕರೆ ಸ್ಥಳದಲ್ಲಿ ಒಂದೇ ಒಂದು ಕೃಷಿ ಆಗೋದಿಲ್ಲ. ಇದು ಇವತ್ತಿ ಕೂಡ ಇದೊಂದು ರಹಸ್ಯವಾಗಿಯೇ ಉಳಿದಿದೆ.
ಯಾಕೆಂತ ಹೇಳಿದ್ರೆ ಕೋಟಿ ಚೆನ್ನೈಯರ ಗರಡಿ ಇತ್ತು. ಈ ಗರಡಿ ಇಲ್ಲಿ ನಾಶ ಆಗಿದೆ. ಎಲ್ಲಿ ಮತ್ತೆ ಈ ಗರಡಿ ಇಲ್ಲಿ ಕಟ್ಟಿ ಮತ್ತೆ ಜನರಿಗೆ ಆ ಗರಡಿಯ ಕಣ್ಣಿಗೆ ಕಾಣಲಿಕ್ಕಾಗುತ್ತೆ, ಆನಂತರ ಕೃಷಿ ಆಗ್ಬೋದು ಅಂತ ನನ್ನದೊಂದು ಅಭಿಪ್ರಾಯ ಅಷ್ಟೇ. ಇದರಲ್ಲಿ ಅರಮನೆಯ ಕೆಲವೊಂದು ಬಂಗಾರ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಬಾವಿಯಲ್ಲೇ ಮರ ಹುಟ್ಟಿದೆ ಒಂದು. ಇದೀಗ ನಾವು ಕೋಟಿ ಚೆನ್ನೈಯರು ಹುಟ್ಟಿದಂಥ ಅರಮನೆ ಜನ್ಮಸ್ಥಾನ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ನೋಡಿ, ಎರಡೂ ಬದಿಯಲ್ಲಿ ಕೃಷಿ ಇದೆ. ಇದು ಕೋಟಿ ಚೆನ್ನೈಯರ ಜನ್ಮ ಪಡೆದಂತಹ ಅರಮನೆಯ ಸ್ಥಳಕ್ಕೆ ನಾವು ಹೋಗ್ತಾ ಇದ್ದೀವಿ. ದಾಟಿ ಈಗ ಜನ್ಮಸ್ಥಾನದ ಅರಮನೆ ಇರತಕ್ಕಂಥ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದು ಈಗ ಪಾಳು ಬಿದ್ದಿದೆ. ನೋಡಿ, ಇದು ಕಾಣುವಂಥದ್ದೇ. ನೋಡಿ, ಅರಮನೆ ಇಲ್ಲಿ ಕಲ್ಲು ನೋಡಿ ಎಲ್ಲ ಇದೆ, ಪಂಚಾಂಗ ಕಾಣ್ತದೆ ನಿಮಗೆ. ಇದು ಅರಮನೆಯ ಜಾಗ. ಸುಮಾರು 1 ಎಕರೆ ಸ್ಥಳ ಇದೆ ಇದರಲ್ಲಿ. ಇಲ್ಲಿ ಅರಮನೆ ಇತ್ತು. ಇದು ಅರಮನೆ ಆ ಧರ್ಮಚಾವಡಿಯಲ್ಲಿ ಹೇಗಿತ್ತು ಅದೇ ಬಿಲ್ಡಿಂಗ್ ಇಲ್ಲಿ ಕಟ್ಟಡ ಇತ್ತು. ಅದನ್ನು ಈ ಜಾಗವನ್ನು ಒಬ್ಬ ಮುಸ್ಲಿಮರಿಗೆ ಡಿಕ್ಲೇರೇಷನ್ನಲ್ಲಿ ಅವ್ರಿಗೆ ಜಾಗ ಆಯಿತು. ಆ ಮನುಷ್ಯ ಈ ಎಲ್ಲವನ್ನು ತೆಗೆದು ಹಾಳು ಮಾಡಿಬಿಟ್ಟಿದ್ದು. ನಂತರ ಅವರು ನಿಸ್ಸಂತನಾಗಿ ಹೋಗಿದರು. ಅವರು ಮತ್ತೆ ಅದನ್ನು ಬೇರೆ ಜನ ತಗೊಂಡಿದ್ದಾರೆ. ಈಗ ಅದರಲ್ಲಿ ಪಿಲಿಚಾಮುಂಡಿ ದೈವದ ಒಂದು ಸ್ಥಾನ ಆಗಿದೆ, ತುಳಸಿ ಕಟ್ಟೆ ಇದೆ, ಬಾವಿ ಇದೆ. ಬರೀ ಪಂಚಾಂಗ ಮಾತ್ರ ಇದರೊಳಗಿದೆ. ಎಲ್ಲ ಹುಲ್ಲು ಇದರಿಂದ ಜಾಸ್ತಿ ಏನು ಅದು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಿಂದೆಲ್ಲ ಕ್ಲೀನ್ ಮಾಡಿದ್ದೇವೆ ನಾವು, ಈಗ ಅದಕ್ಕೆ ಆಗುತ್ತಾ ಇಲ್ಲ. ಇದು ಕೋಟಿ ಚೆನ್ನೈಯರು ಹುಟ್ಟಿದಂತಹ ಅರಮನೆಯ ಜಾಗ ಇದು. ಆ ಕಾಲದಲ್ಲಿ ತುಳಸಿ ಕಟ್ಟೆ ನೋಡಿ ಹಾಗೆ ಇದೆ. ಪೆರುಮಾಳ್ ಬಲ್ಲಾಳರ ಕಾಲದಲ್ಲಿದೆ. ಇದು ಹಿಂದಿರತಕ್ಕಂಥ ಪಿಲಿಚಾಮುಂಡಿ ದೇವಸ್ಥಾನ. ನೋಡಿ, ಇಲ್ಲಿ ಕೆರೆ ಇದೆ, ಖಾಲಿ ಕೆರೆ. ಇದು ಕೂಡ ಆ ಕಾಲದ್ದೇ ಕೆರೆ. ನೋಡಿ, ಇಲ್ಲಿ ಗೊತ್ತಾಗ್ತದೆ, ಅದು ನೀರಿಲ್ಲ. ಇದು ಕೆರೆ ಆ ಕಾಲದಲ್ಲಿದ್ದದ್ದು, ಪೆರುಮಾಳ್ ಬಲ್ಲಾಳರ ನೀರು. ಇದು ಅರಮನೆ, ಇದು ಭಾಗ. ಕಲ್ಲಿದೆ. ಈ ಕಲ್ಲು ಕೋಟಿ ಚೆನ್ನೈಯರು ಬಿಸಾಡ್ತಿದ್ದಂಥ ಕಲ್ಲಂತೆ. ಇಲ್ಲಿ ದೇವಿ ಮದ್ದು ಅರಿಯುವಂಥ ಕಲ್ಲು ಕೂಡ ಇತ್ತು, ಅದು ಕಾಣೋದಿಲ್ಲ ಇಲ್ಲಿ. ನೋಡಿ, ಇದಕ್ಕೆ ನಾವು ಎಣ್ಮೂರರಿಂದ ಕೋಟಿ ಚೆನ್ನೈಯರು ಇಲ್ಲಿಂದ ಹೋದವರು ಮತ್ತೆ ಬರೋದಿಲ್ಲ ಅನ್ನುವಂಥ ಒಂದು ಸುದ್ದಿಯನ್ನು ಅಪಪ್ರಚಾರ ಆಗಿತ್ತು. ನಾನು ಎಣ್ಮೂರಿಗೆ ಹೋಗಿ ಅಲ್ಲಿಯ ನೇಮೋತ್ಸವದಲ್ಲಿ ಕೋಟಿ ಚೆನ್ನೈಯರ ಬಳಿಯಲ್ಲಿ ನೀವು ನಿಮಗೆ ಜನ್ಮ ಕೊಟ್ಟಂತಹ, ಅನ್ನ ಕೊಟ್ಟಂತಹ, ನೀರು ಕೊಟ್ಟಂತಹ, ನೀವು ಬೆಳೆದಂಥ ಮಣ್ಣು ಪಡುಮಲೆ, ಈ ಸುಮಾರು ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸುಮಾರು 278 ಗರಡಿಗಳಿಗೆ ನೀವು ನೇಮೋತ್ಸವ ಆಗ್ತದೆ. ಆದರೆ ನಿಮ್ಮ ಹುಟ್ಟಿದ ಈ ಸ್ಥಳ ಕತ್ತಲೆಯಲ್ಲಿದೆ, ಯಾಕೆ ನೀವು ಬರುವುದಿಲ್ಲ ಅಂತ ಹೇಳಿದಾಗ ಅವರು ನಾವು ಬರ್ತೇವೆ ಅಂತ ನಮಗೆ ಅಭಯ ಕೊಟ್ಟರು. ಆ ಪ್ರಕಾರ ಅಲ್ಲಿಂದ ಗಂಧ ನೀರು ತಂದು ಈ ಕಲ್ಲಿಗೆ ನಾವು ಹಾಕಿದ್ದೀವಿ. ಇದು ಕೋಟಿ ಚೆನ್ನೈಯರು ಅದು ಬಿಸಾಡ್ತಿದ್ದಂಥ ಕಲ್ಲು ಅಂತ ಮಾತಿನಲ್ಲಿ ನಾವು ಕೇಳಿದ್ದು. ಇವತ್ತು ಇದು ಇಲ್ಲಿ ಈಗಲೂ ಈಗ ಹಾಗೇ ಇದೆ. ಇಲ್ಲಿ ಕೋಟಿ ಚೆನ್ನೈಯರ ತಾಯಿ ಇದು ಮದ್ದು ಕಡಿದ ಕಲ್ಲು ಕೂಡ ನೋಡಿ ಇಲ್ಲಿದೆ. ನೋಡಿ ಇಲ್ಲಿದೆ, ನೋಡಿ ಕಲ್ಲು ಅದು ಭಾಗ ಇದೆ. ಇಲ್ಲಿ ಕೂಡ ಹಾಗೆ ಇದೆ ನೋಡಿ. ಇದು ಪಿಲಿಚಾಮುಂಡಿ ದೈವಸ್ಥಾನ ಕಂಪ್ಲೀಟ್ ಹೋಗಿದೆ. ಇಲ್ಲಿ ಹಿಂದೆ ಅರಮನೆ, ಕೋಟಿ ಚೆನ್ನೈಯರು ಹುಟ್ಟಿದಂಥ ಸ್ಥಳ ನೋಡಿ. ಆ ಭಾಗದಲ್ಲಿ ಅರಮನೆಯ ಒಂದು ಕೊಠಡಿಯಲ್ಲಿ ಯಾರು ಹುಟ್ಟಿದ್ದಾರೆ ಅಂತ ಹೇಳಿದರು, ನಮಗೆ ತೋರಿಸಿದರು. ಇವತ್ತು ಇದು ಸಂಪೂರ್ಣ, ಇದು ಬಹುಶಃ ಸರ್ಕಾರ ಇದಕ್ಕೆ ಮನಸ್ಸು ಮಾಡಿದರೆ ಈ ಚರಿತ್ರೆಯ ಈ ಜಾಗವನ್ನು, ಈ ಒಂದು ಕೋಟಿ ಚೆನ್ನೈಯರ ಜನ್ಮಸ್ಥಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸರ್ಕಾರ ಮನಸ್ಸು ಮಾಡಿದರೆ ಆಗುತ್ತೆ ಅಂತ ಹೇಳಿಕೊಂಡು ನಾನು ಸರ್ಕಾರಕ್ಕೆ ಈ ಜಾಗದಲ್ಲಿ ನಿಂತು ವಿನಂತಿಸ್ತಾ ಇದ್ದೇನೆ. ನೋಡಿ, ಇದು ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೀವಿ. ಕೋಟಿ ಚೆನ್ನೈಯರ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಕಾಣುವಂಥದ್ದು, ಕೋಟಿ ಚೆನ್ನೈಯರ ತಾಯಿ ಸ್ವರ್ಣಕೇದಗೆಯೇ ದೇಯಿ ಬೈದೇದಿ ಯಾವುದೇ ಮಾನವ ಗರ್ಭದಿಂದ ಹುಟ್ಟಿದವರಲ್ಲ. ಅವರು ಈ ಪಡುಮಲೆಯ ಕೂವೆಶಾಸ್ತ್ರ ದೇವಸ್ಥಾನದ ಆ ಕಾಲದಲ್ಲಿ ಅರ್ಚಕರಾಗಿರತಕ್ಕಂಥ ಪೆಜತ್ತಿನಾರು, ಕರಾಡ ಬ್ರಾಹ್ಮಣರಾಗಿರ್ತಕ್ಕಂಥ ಪೆಜತ್ತಿನಾರು. ಅವರಿಗೆ ಮಕ್ಕಳಿರಲಿಲ್ಲ ದಂಪತಿಗಳಿಗೆ. ದಿನನಿತ್ಯವೂ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ನನಗೊಂದು ಮಗುವನ್ನು ಕೊಡು ಅಂತ ಕೇಳ್ತಿದ್ರಂತೆ. ಆ ಕಾಲಘಟ್ಟದಲ್ಲಿ ನೋಡಿ, ಇಲ್ಲಿ ಕಾಣುವಂಥ ಕೆರೆ, ಇದಕ್ಕೆ ಮದಕ ಅಂತ ಕರೀತಾರೆ. ಈ ನೀರು ಇದರಲ್ಲಿದೆ. ಇದು ಫುಲ್ಲು ಮಳೆಗಾಲ ಫುಲ್ ಆಗ್ತದೆ. ಇದು ಇದು 3 ಎಕರೆ 4 ಎಕರೆ ಸ್ಥಳ ಇತ್ತು, ಇದರಲ್ಲಿ ನೀರಿತ್ತು, ದೊಡ್ಡ ಸರೋವರದಾಗೆ ಆಗಿತ್ತು. ನೋಡಿ, ಇದು ಸುಮಾರು 600 800 1000 ವರ್ಷ ಆಗಿರ್ಬೋದು ಈ ಕೆರೆಗೆ. ಈಗ ಅದು ಅಳೆದು ಇಷ್ಟ ಆಗಿದೆ. ಇದಕ್ಕೆ ನೀರು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮಹಾವಿಷ್ಣುವಿನ 2ನೇ ಅವತಾರ ಕೂರ್ಮಾವತಾರ ಅದು ಆದಂತಹ ಸ್ಥಳವೇ ಇಲ್ಲಿ. ಮುಂದೆ ಬಂಟಮಲೆ ರಕ್ಷಿತ ಅರಣ್ಯ ಇದೆ, ಅಲ್ಲಿ ಮೇಲೆ ತುತ್ತ ತುದಿಯಲ್ಲಿ
ಇದು ಕೂರ್ಮಾವತಾರದ ಕುರುಹುಗಳು ಇದೆ. ಅದು ದೊಡ್ಡ ಕಲ್ಲಿನ ಆಕಾರ ಇದೆ. ಅದರ ತುದಿಯಿಂದ ಕಲ್ಲಿನಿಂದಲೇ ನೀರು ಬಂದು ಈ ಮತಕ್ಕೆ ಬಂದು ಸೇರ್ತದೆ ಗುಪ್ತವಾಹಿನಿಯಾಗಿ. ಇಲ್ಲಿ ಅವರಿಗೆ ಸ್ನಾನ ಮಾಡುವ ಕಾಲಘಟ್ಟದಲ್ಲಿ ಪಂಜತ್ನಾರಿ ಅವರಿಗೆ ಒಂದು ಮೊಟ್ಟೆ ಆಕಾರದ ಒಂದು ವಸ್ತು ಅವರಿಗೆ ಸಿಕ್ಕಿತು. ಇದು ಬಹುಶಃ ದೇವರು ಏನೋ ನನ್ನ ಕನಸಿನಲ್ಲಿ ಹಿಡ್ಕೊಂಡು ಹೋದರು. ಅದನ್ನು ಇಲ್ಲಿ ಹತ್ತಿರದ ಅವರ ಮನೆ ಇದೆ, ಕುವೆ ತೋಟ ಅಂತ. ಆ ಕುವೆ ತೋಟದಲ್ಲಿ ಅವರ ಕಲೆಂಬಿ ಅಂತ ಏನು ಹೇಳ್ತೀವಿ, ಹಿಂದೆ ಎಲ್ಲ ಕಲೆಂಬಿ ಅಂತಿದ್ದರು, ಆ ಮರದಲ್ಲಿ ಅದರಲ್ಲಿ ಇದರಿಟ್ಟರು. 2 ದಿನಗಳ ನಂತರ ಆ ಕಲೆಂಬಿಯಲ್ಲಿ ಹೆಣ್ಣಿನ ಒಂದು ಮಗುವಿನ ಕೂಗು ಕೇಳ್ತದೆ. ಆ ಕಲೆಂಬಿಯ ಬಾಗಿಲು ತೆಗೆದು ನೋಡುವಾಗ ಅದರಲ್ಲಿ ಒಂದು ಚಿನ್ನದ ಬಣ್ಣದ ಹೆಣ್ಣು ಮಗು ಕೂಗುವುದನ್ನು ಕೇಳು. ಅದನ್ನು ಮಣ್ಣನ್ನು ಆ ಮಗುವನ್ನು ಅಲ್ಲಿ ಎತ್ತಿ ಅದನ್ನು ಮುದ್ದಿಸಿ ಅದಕ್ಕೆ ಅಲ್ಲಿಯೇ ಅದವರ ಕೂಟೆ ತೋಟದಲ್ಲಿ ಒಂದು ಸ್ವರ್ಣ ಕೇದಗೆ ಅಂತಿದೆ. ಭಾಳ ಅದ್ಭುತವಾದಂಥ ಒಂದು ಕೇದಗೆ ಇದೆ. ಋತುಮತಿಯಾಗದ ಹೆಣ್ಣು ಮಗಳು ಹೋದರೆ ಅಲ್ಲಿ ಕೇದಗೆ ಕಾಣ್ತದೆ. ಅಲ್ಲಿ ಅದೊಂದು ಪರಿಮಳದತ್ತವಾದ ಕೇದೆ ಅದು ಉದ್ಭವ ಆಗ್ತದೆ. ಅದಕ್ಕೋಸ್ಕರ ಅವಳಿಗೆ ಸ್ವರ್ಣ ಕೇದಗೆ ಅಂತ ಹೆಸರಿರ್ತಾರೆ. ಆ ಸ್ವರ್ಣ ಕೇದಗೆ ಮುಂದೆ ದೇವಿ ಆಗೋದು. ಅದಕ್ಕೋಸ್ಕರ ಇವತ್ತು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅದನ್ನು ಪುನರುದ್ಧಾರ ಮಾಡುವಾಗ ಈ ಸ್ಥಳ ದೇವಿ ಬದಿಯಲ್ಲಿ ಸಿಕ್ಕಿದಂಥ ಮೊಟ್ಟೆ ಅದು ಇಲ್ಲಿ ಒಂದು ಅವರ ಹೆಸರಿನಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಆಗಬೇಕು ಅಂತ ಹೇಳಿದರು. ನಿಮ್ಗೆ ಗೊತ್ತಿವತ್ತು ಪರಮಾರ್ ಬಳ್ಳಾಳರು ದೇವಿ ಬೈದಜ್ಜಿ ಸಾಯುವ ಕಾಲಘಟ್ಟದಲ್ಲಿ ಅರಮನೆಯಲ್ಲಿ ಅವರು ಅಲ್ಲಿ ಹೇಳ್ತಾರೆ ನೆರೆದ ಜನರಿಗೆ, ಸಾಯನ ವೈದ್ಯನಿಗೆ ಸಾಕಲು ಕೊಟ್ಟಂಥ ಸಾಯನ ವೈದ್ಯ ಅವಳಿಗೆ ಅಣ್ಣನಾಗಿರ್ಬೋದು, ಅಥವಾ ಕಾಂತನ ವೈದ್ಯ ಗಂಡ ಆಗಿರ್ಬೋದು, ಅದು ಕೋಟಿ ಚೆನ್ನರಿಗೆ ತಾಯಿ ಆಗಿರ್ಬೋದು. ಆದರೆ ನನ್ನ ಪಾಲಿಗೆ ಅವಳು ದೇವಿ ಸ್ವರೂಪಿಣಿಯಾದಂಥ ರಾಜರಾಜೇಶ್ವರಿ ಅಂತ. ಹಾಗೆ ಈ ಕ್ಷೇತ್ರವನ್ನು ಅವಳ ಹೆಸರಿನಲ್ಲಿ ರಾಜರಾಜೇಶ್ವರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಈಗ ಇಲ್ಲಿ ಪ್ರತಿ ಸಂಕ್ರಮಣೆಯಲ್ಲಿ ಪೂಜೆ ಆಗ್ತದೆ. ಇಲ್ಲಿ ಬಂದಂಥ ಭಕ್ತರ ಸಂಕಲ್ಪ ಏನಿದೆ, ಬೇಡಿಕೆ ಏನಿದೆ, ಅದನ್ನು 100ಕ್ಕೆ 100 ಪೂರೈಸುವಂಥ ಶಕ್ತಿ ಈ ದೇವಿ ಬೈದಜ್ಜಿಯ ಈ ರಾಜರಾಜೇಶ್ವರಿಯ ನೆಲದಲ್ಲಿ ಅನುಭವ ಆಗ್ತಾಯಿದೆ ಎಲ್ಲರಿಗೂ ಕೂಡ. ಈಗಾಗಲೇ ನಾನು ಹೇಳಿದೆ, ಮದಕ ಇಲ್ಲಿ ಮೊಟ್ಟೆ ಆಕಾರದ ಒಂದು ರೂಪದ ಒಂದು ಮೊಟ್ಟೆ ಆಕಾರ ಪೆಜತ್ತಿನಾರ ದಂಪತಿಗಳೇ ಸಿಗುತ್ತೆ. ಅವರದನ್ನು ಕೊಂಡು ಹೋಗಿ ಮನೆಯಲ್ಲಿ ಇಡ್ತಾರೆ. ಕಲಿಂಬಿ ಅನ್ನುವಂಥ ಒಂದು ಮರದ ದೊಡ್ಡ ಪೆಟ್ಟಿಗೆ ಅದು. ಅದರಲ್ಲಿ 2 ದಿವಸ ನಂತರ ಹೆಣ್ಣು ಮಗುವಿನ ಸ್ವರ ಬರ್ತದೆ. ಅದಕ್ಕೆ ಸ್ವರ್ಣಕೇದಗೆ ಅಂತ ಹೆಸರಿಡ್ತಾರೆ. ಆ ಸ್ವರ್ಣಕೇದಗೆ ಯಾನೇ ದೇವಿ ಬದಿಯದಿಯೇ ಇದು ಇವತ್ತು ರಾಜರಾಜೇಶ್ವರಿಯಾಗಿ ಇಲ್ಲಿ ನೋಡಿ, ಇಲ್ಲಿ ರಾಜರಾಜೇಶ್ವರಿ ಕ್ಷೇತ್ರ ಮದಕ ಅಂತ ಮಾಡಿದ್ದೇವೆ. ಇದು ಆಗಲೇಬೇಕಿತ್ತು. ಇವತ್ತು ದುರಂತ ಅಂತ ಕೇಳಿದರೆ ದೇವಿ ಸ್ವರೂಪಿನ ದೇವಿ ಬೈದದಿಯನ್ನು ದೈವವಾಗಿ ಭೂತವಾಗಿ ಕೆಲವು ಜನ ನೋಡ್ತಾ ಇದ್ದಾರೆ. ಅದು ತಪ್ಪು. ಅವರು ದೇವಸ್ವರೂಪಿಣಿ, ಅವರು ರಾಜರಾಜೇಶ್ವರಿ, ಅವಳು ದೇವಿಯ ಒಂದು ಅಂಶ. ಅದಕ್ಕೋಸ್ಕರವೇ ನೋಡಿ ಇವತ್ತು ಎಲ್ಲ ಅಷ್ಟಮಂಗಳ ಪ್ರಶ್ನೆಯಲ್ಲಿ ತಂತ್ರಿವರ್ಯರೆಲ್ಲ ಸೇರಿ ಇದು ಇಲ್ಲಿ ಆ ತಾಯಿ ಮೊಟ್ಟೆ ಸಿಕ್ಕಿದ ಜಾಗದಲ್ಲೇ ತಾಯಿ ದೇವಿ ಬೈದದಿಗೆ ಒಂದು ದೇವಸ್ಥಾನ ಮಾಡಬೇಕು ಅಂತ ಕಂಡು ಬಂದ ಪ್ರಕಾರ ಇವತ್ತು ರಾಜರಾಜೇಶ್ವರಿ ಅಂತ ಈ ಕ್ಷೇತ್ರವನ್ನು ನಿರ್ಮಾಣ ಆಗಿದೆ. ಕಲ್ಲಿನಲ್ಲಿ ಕಟ್ಟಲಾಗಿದೆ. ಪ್ರತಿ ಸಂಕ್ರಮಣೆಯಲ್ಲಿ ಪೂಜೆ ಆಗ್ತದೆ. ಸುಮಾರು ಸಂಕ್ರಮಣ ದಿವಸ ಎಲ್ಲ ಈ ಊರಿನವರೆಲ್ಲ ಬರ್ತಾರೆ, ಪೂಜೆ ಸಲ್ಲಿಸ್ತಾರೆ, ಹೊರಗಿನವರು ಕೂಡ ಪೂಜೆ ಸಲ್ಲಿಸ್ತಾರೆ. ಇಂಥ ಒಂದು ಅದ್ಭುತವಾದಂಥ ಆಧ್ಯಾತ್ಮಿಕ ಚೈತನ್ಯ ಇರತಕ್ಕಂಥ ಒಂದು ಅದ್ಭುತ ನೆಲ ಈ ಪಡುಮಲೆಯ ಈ ರಾಜರಾಜೇಶ್ವರಿ ಕ್ಷೇತ್ರ ಮದಕ ಅಂತ ಹೇಳ್ತೀವಿ. ನಿಮಗೆ ಈಗಾಗಲೇ ಹೇಳಿದ್ದೇನೆ, ಇದು ಮಹಾವಿಷ್ಣು 2ನೇ ಅವತಾರ ತಾಳಿದಂತಹ ಕೂರ್ಮಾವತಾರ ತಾಳಿದಂತಹ ಸ್ಥಳ. ಇದು ಬಂಟಮಲೆ ರಕ್ಷಿತಾರಣ್ಯ ಅಂತ ಹೇಳ್ತಾರೆ ಇದಕ್ಕೆ. ಅಲ್ಲಿಂದ ಸುಮಾರು 1.5 ಕಿಲೋಮೀಟರ್ ಇದೆ ಎತ್ತರದಲ್ಲಿದೆ. ಅಲ್ಲಿಂದ ನೀರು ಗುಪ್ತವಾಹಿನಿಯಾಗಿ ಕೆರೆಗೆ ಬರ್ತದೆ. ಇಲ್ಲಿಯ ತೀರ್ಥ ಪವಿತ್ರ ನೀರು. ಇದನ್ನು ಸೇವನೆ ಮಾಡೋದ್ರ ಮುಖಾಂತರ ಅನೇಕ ಅದೊಂದು ಔಷಧವಾಗಿ ಅದು ಪರಿವರ್ತನೆಗೊಳ್ತಾ ಅಂತ ಹೇಳಿಕೊಂಡು ಈ ಒಂದು ಕ್ಷೇತ್ರಕ್ಕೆ ಜನ ಬಂದು ನೋಡಿ ತಾಯಿ ದೇವಿ ಬೈದದಿಯ ಒಂದು ನಿಜವಾದಂಥ ರಾಜರಾಜೇಶ್ವರಿ ಆಗಿರ್ತಕ್ಕಂಥ ಒಂದು ದೊಡ್ಡ ಒಳ್ಳೆಯ ಅದ್ಭುತ ಕ್ಷೇತ್ರ. ಇದೊಂದು ಪ್ರಕೃತಿಯ ಮಡಿಲೆಯಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿನ ಕೋಟಿ ಚೆನ್ನಯರ ತಾಯಿ ದೇವಿ ಬೈದದಿ, ಸ್ವರ್ಣಕೇದಗೆನ ದೇವಿ ಬೈದದಿ ದೇವರಾಗಿ ಕಾಣತಕ್ಕಂತಹ ಒಂದು ಕ್ಷೇತ್ರ ಇದು. ನೀವು ಕೇಳಿರ್ಬೋದು, ಕೋಟಿ ಚೆನ್ನಯ ಗರಡಿಯಲ್ಲಿ ಮಾಯಾಲ್ತಿ ದೇವಿಯ ಗುಡಿ ಇದೆ. ಆ ಮಾಯಾಲ್ತಿ ದೇವಿ ದೈವಿಕ ಶಕ್ತಿ, ಅದು ಮಾಯವಾದಂತಹ ಸ್ಥಳ ಇದೇ ನಮ್ಮ ಪಡುಮಲೆಯ ಮದಕದ ಹತ್ತಿರ ಇರತಕ್ಕಂಥ ಸ್ಥಳ. ಇದೊಂದು ಪವಿತ್ರ ಸ್ಥಳ. ಇದು ಕೂಡ ಕೋಟಿ ಚೆನ್ನಯರ ಚರಿತ್ರೆಯಲ್ಲಿ ಈ ಮಾಯಾಲ್ತಿ ದೇವಿಯ ಬಗ್ಗೆ ಉಲ್ಲೇಖ ಇದೆ. ಅದು ಇದೇ ಕೋಟಿ ಚೆನ್ನಯರ ತಾಯಿ ಹುಟ್ಟಿದಂತಹ ಈ ಕುವೆ ತೋಟದ ಇದೆ. ಇದು ಕೂಡ ಪ್ರಕೃತಿ ದತ್ತವಾದಂತಹ ಸ್ಥಳದಲ್ಲಿದೆ. ಕೂರ್ಮಾವತಾರ ತಾಳಿದಂತಹ
ವಿಷ್ಣುವಿನ ಅವತಾರ ಆದಂತಹ ಸ್ಥಳದ ಈ ಬುಡದಲ್ಲಿದೆ. ಕೋಟಿ ಚೆನ್ನಯ್ಯರ ತಾಯಿ ದೇಯಿ ಬೈದೇಜಿ ಜನ್ಮ ಬೆತ್ತಂತಹ ಕೂವೆ ತೋಟದ ಮನೆಗೆ ಹೋಗುವಂತಹ ದಾರಿ ಇದು. ಪ್ರಕೃತಿಯ ಮಡಿಲಲ್ಲಿ ಹೋಗಬೇಕು, ಗುಡ್ಡ ಬೆಟ್ಟಗಳನ್ನು ದಾಟಿ ಹೋಗಬೇಕು, ಅತ್ಯಂತ ಕಷ್ಟಕರವಾದಂತಹ ಸ್ಥಳದಲ್ಲಿ ಸಾಗಬೇಕು. ಸುಮಾರು 607 ವರ್ಷಗಳ ಹಿಂದೆ ಜನ್ಮವೆತ್ತಂತಹ ಕೋಟಿ ಚೆನ್ನಯ್ಯರ ತಾಯಿ ದೇಯಿ ಬೈದೇಜಿ ಪೆಜ್ಜೆತ್ತಿನಾರ ದಂಪತಿಗಳೇ ಸಿಕ್ಕಿದಂಥ ಮೊಟ್ಟೆಯಲ್ಲಿ ರೂಪಾಂತರಗೊಂಡು ಹೆಣ್ಣು ಮಗುವಾದಂತಹ ಒಂದು ಸ್ಥಳ ಇದು. ಇದಕ್ಕೆ ಕೂವೆ ತೋಟ ಅಂತ ಹೇಳ್ತೀವಿ. ಇವತ್ತಿಗೂ ಆ ಮನೆ ಇದೆ. ಕೋಟಿ ಚೆನ್ನಯ್ಯರು ತಾಯಿ ದೇಯಿ ಬೈದೇಜಿ ಸ್ವರ್ಣಕ್ಕೆ ದೇಯಿ ಬೈದೇಜಿ ಹುಟ್ಟಿದಂಥ ಮನೆ ಇದು. ಇದೀಗ ಮೂಲಿ ಹುಲ್ಲಿತ್ತು, ಅದನ್ನೆಲ್ಲ ತೆಗೆದು ಅದು ಬೀಳು ಪರಿಸ್ಥಿತಿ ಇತ್ತು. ಅದಕ್ಕೋಸ್ಕರ ಅದನ್ನು ಹಂಚೆಲ್ಲಾಕಿ ಸ್ವಲ್ಪ ರಿಪೇರಿಯಲ್ಲಿ ಮಾಡಿದ್ದಾರೆ. ಪೆಜ್ಜೆತ್ತಿನಾರ್ ದಂಪತಿಗಳು, ಅವರ ಪೆಜ್ಜೆತ್ತಿನಾರ್ನ 9ನೇ ತಲೆಮಾರು ಕೇಶವ್ ಭಟ್ ಅಂತ ಅವರು ಇವತ್ತಿಗೂ ಇದ್ದಾರೆ. ಅವರು ಈಗ ವಿಟ್ಟದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರತಿ 15 ದಿವಸಕ್ಕೊಮ್ಮೆ ಇಲ್ಲಿ ಬರ್ತಾರೆ. ಇಲ್ಲಿ ಡೈಲಿ ಪೂಜೆ ಮಾತ್ರ ಇದು. ಒಬ್ಬರು ಅರ್ಚಕರು ಬಂದು ದೇವಿ ಒಳಗೆ ಪೂಜೆ ಆಗ್ತದೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಬಂದು ಅಲ್ಲಿ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ಹೋಗ್ತಾ ಇದ್ದಾರೆ. ಇದು ದೈವಸ್ಥಾನ ಆ ಕಾಲದ ನೋಡಿ, ಅದು ಹಾಗೇ ಇದೆ. ಅದರದ್ದು ಕೂಡ ಹಂಚು ಮಾತ್ರ ಹಾಕಿದೆ ನೋಡಿ, ಅದರ ಆಕಾರ ಎಲ್ಲ ಹಾಗೇ ಇದೆ ಮಾಡಿದ್ದಾರೆ ನೋಡಿ. ಇದು ಒಂದು ಗುಹೆ. ನೋಡಿ, ಇದು ಮನುಷ್ಯನಿಗೆ ಹೋಗುವಾಗೆ ಇದರಲ್ಲಿದೆ, ದಾರಿ ಇದೆ. ಇದರಲ್ಲಿ ಅರ್ಚಕರು 1-2 ಸಲ ಹೋಗಿದ್ದಾರೆ ಅಷ್ಟೇ. ಆದರೆ ಮುಂದೆ ಹೋಗುವಾಗ ನಾಗ ಪ್ರತಿಷ್ಠೆಯಾಗಿ ಮುಂದೆ ಹೋಗಬೇಡ ಅಂತ ಹೇಳುವ ಒಂದು ಸನ್ನಿವೇಶ ಇತ್ತು, ಹೋಗಲಿಲ್ಲ. ಈ ಗುಹೆ ಕೂವೆ ಸಾಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನದವರೆಗೆ ಈ ಸುಮಾರು 1 ಕಿಲೋಮೀಟರ್ ಅಂಡರ್ಗ್ರೌಂಡ್ನಲ್ಲಿ ಇದೆ ಅಂತ ಪ್ರತೀತಿ. ನಾವು ನೋಡಿಲ್ಲ, ಆದರೆ ಅದು ಹಿಂದೆ ಬಾಯಿ ಬಂದು ಈಗ ಇದೆ. ಈ ಗುಹೆ ಮನುಷ್ಯ ಇಲ್ಲಿ ಸ್ವಲ್ಪ ದೂರ ಹೋಗಿದ್ದಾರೆ. ಈಗ ಕೂಡ ದೇವಸ್ಥಾನದ ಅರ್ಚಕರೊಮ್ಮೆ ಹೋಗಿದ್ದರು, ಸ್ವಲ್ಪ ಅವರಿಗೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಮುಟ್ಟಿಸ್ತದೆ. ಇದು ಇದರ ಒಂದು ಈ ತಾಯಿ ದೇವಿ ಬೈದೇಜಿ ಹುಟ್ಟಿದಂಥ ಮನೆಯ ಇದೊಂದು ರಹಸ್ಯವಾದಂತಹ ಒಂದು ಗುಹೆ ಇದು. ಈ ಗದ್ದೆ ಕೋಟಿ ಚೆನ್ನಯ್ಯರ ಆ ಕಾಲದಲ್ಲಿ ಪಡುಮಲೆ ಬೆಲ್ಲಾಳರ ಮಂತ್ರಿ ಆಗುತ್ತೆ ಬುದ್ಧಿವಂತ. ಇದು ಅನಿಲಾಜ ಗದ್ದೆ ಅಂತ ಹೇಳ್ತೀವಿ. ಬುದ್ಧಿವಂತನಿಗೂ ಕೋಟಿ ಚೆನ್ನಯ್ಯರಿಗೂ ಈ ಗದ್ದೆ ವಿಚಾರದಲ್ಲಿ, ನೀರು ಬಿಡುವ ವಿಚಾರದಲ್ಲಿ ಗಲಾಟೆ ಆಗಿ ಬುದ್ಧಿವಂತ ಕೋಟಿ ಚೆನ್ನಯ್ಯರನ್ನು ಹೀನಾಯವಾಗಿ ಬೈದಂಥ ಸಂದರ್ಭದಲ್ಲಿ ಚೆನ್ನಯ್ಯ ಕೋಪದಿಂದ ಬುದ್ಧಿವಂತರನ್ನು ಹತ್ಯೆ ಮಾಡಿದಂತಹ ಗದ್ದೆ ಇದು ನೋಡಿ. ಇದರಲ್ಲಿ ಕೂಡ ಯಾವುದೇ ಇದು ಬುದ್ಧಿವಂತನ ಕಂಬಳ ಕಂಡ ಅಂತ ಹೇಳ್ತೀವಿ. ಇದರಲ್ಲಿ ಒಂದಿಷ್ಟು ಕೂಡ ಕೃಷಿ ಆಗುವುದಿಲ್ಲ. ಇವತ್ತಿಗೂ ಇದನ್ನು ಅಗೆತ ಮಾಡಿದರೆ ಇಡೀ ನೀರು ಕೆಂಪಾಗುತ್ತೆ, ನೆತ್ತರಿನ ಬಣ್ಣದಂತೆ ಕಾಣ್ತದೆ. ಆದ ಕಾರಣ ಇದು ಕೂಡ ಕೃಷಿ ಮಾಡಲಿಕ್ಕಾಗುವುದಿಲ್ಲ. ಈ ಸ್ಥಳ ಈಗ ನಮ್ಮ ಮನೋಜ್ ರೈ ಪೆರಾಲು ಅವರ ಕೈಯಲ್ಲಿದೆ ನೋಡಿ. ಅವರದೇ ತೋಟ ಆ ಕಡೆಯಲ್ಲಿದೆ ನೋಡಿ. ಇದರಲ್ಲಿ ಏನು ಮಾಡಲಿಕ್ಕಾಗುವುದಿಲ್ಲ. ಇದು ಒಂದು ರಹಸ್ಯ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.